ಇದು ಮೊಹರಂ ಹಬ್ಬದ 2ನೇ ವಿಡಿಯೋ. ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರಿದ್ದೀರೋ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೈಪ್ ಪಾಯಿಂಟ್ ಕೊಡಿ, ಲೆಂತಿ ವಿಡಿಯೋ ನೋಡಿ. ಹಳಬ್ರೆಲ್ಲರೂ ಲೈಕ್ ಕೊಟ್ಟು ಲೆಂತಿ ವಿಡಿಯೋ ನೋಡಿ ಹೈಪ್ ಕೊಡಿ ಅಂತ ಹೇಳ್ತಾ, ಇದು ನನ್ನ ಮೊಹರಂ ಹಬ್ಬದ 2ನೇ ವಿಡಿಯೋ. ಇದು ಮೊಹರಂ ಅಂತೂ ತುಂಬ ಅದ್ದೂರಿಯಾಗಿ ಗ್ರ್ಯಾಂಡಾಗಿ ನೆರವೇರಿತು. ಹೀಗಿತ್ತು ನೋಡಿ. ಎಲ್ಲ ನೃತ್ಯ ಮಾಡಿದ ನಂತರ ಅದೇ ಒಂದು ಬೆಂಕಿ ಕುಂಡ ಇರುತ್ತಲ್ವಾ, ಅದರಲ್ಲಿ ಮತ್ತೆ ಎಲ್ರು ಹಾದು ಹೋಗ್ಬೇಕು. ಅದು ಬೆಳಗಿನ ಜಾವ, ನೆಕ್ಸ್ಟ್ ಡೇ ಬೆಳಗಿನ ಜಾವ 5:30 ಸ್ಟಾರ್ಟ್ ಆಗುತ್ತೆ. ತದನಂತರ ಅದರಲ್ಲಿ ಹಾದಿ ಬಂದಾದ್ಮೇಲೆ ದೇವರು ಎತ್ಕೊಂಡಿರೋರೆಲ್ರು ಊರ್ ತುಂಬಾ ಸುತ್ತಿ ಅದರ ಒಂದು ಮಹತ್ವನ ಹೇಳ್ತಾರೆ. ಹೇಳಿದಾದ್ಮೇಲೆ ಮತ್ತೆ ದೇವಸ್ಥಾನದಲ್ಲಿ ಟೆಂಪಲ್ ಅಲ್ಲಿ ಬಂದು ಇಳಿಸ್ತಾರೆ. ಮತ್ತೆ ಸಾಯಂಕಾಲ ಹೊತ್ತು ಮತ್ತೆ ಆ ದೇವ್ರನ್ನ ಎತ್ಕೊಂಡ್ಬಿಟ್ಟು ಮತ್ತೆ ಆ ಅಗ್ನಿಕುಂಡ ಇರುತ್ತಲ್ವಾ, ಅಗ್ನಿಕುಂಡ ಸುತ್ತಿ ತದನಂತರ ಅಗ್ನಿಕುಂಡದ ಸುತ್ತಿದಾದ ನಂತರ ಒಂದು ರಂಬೆನ ತಾಂಬಂದು ಅಗ್ನಿಕುಂಡದ ಮೇಲೆ ಇಟ್ಟು ಮಣ್ಣು ಎಳಿತಾರೆ. ಮಣ್ಣು ಎಳಿದ ನಂತರ ಅವ್ರು ಹಾಕೊಂಡಿರುವಂತ ಒಂದು ದಾರ ಇರುತ್ತಲ್ವಾ, ಮಾಲೆ ಇರುತ್ತಲ್ವಾ, ಆ ಥ್ರೆಡ್ಡಿನ ಒಂದು ಮಾಲೆ ಇದು, ಅದನ್ನ ತೆಗೆದು ಅದರ ಮೇಲೆ ಹಾಕ್ತಾರೆ. ಅದರ ಮೇಲೆ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ಊರ್ ತುಂಬಾ ಮತ್ತೆ ದೇವ್ರನ್ನ ಎತ್ಕೊಂಡ್ಬಿಟ್ಟು ಮತ್ತೆ ನೀರಿಗೆ ಹೋಗ್ತಾರೆ. ಇಲ್ಲಿ ನಮ್ಮ ಅಮ್ಮನ ನಮ್ಮ ಚಿಕ್ಕಮ್ಮನ ನಾವು ಬಿಟ್ಟು ಬಂದ್ಬಿಟ್ಟಿದ್ವಿ. ಅವ್ರು ಬಂದು ನಮಗ್ ಬೈದ್ರು, ನಮ್ಮಿಬ್ಬರನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ ಅಂತ. ಆಯ್ತಮ್ಮ ಬನ್ನಿ ಅಂದ್ವಿ. ಅಲ್ಲಿಂದ ಮತ್ತೆ ಹಿಂದೆ ಬರ್ತಿರೋರು ನಮ್ಮ ಚಿಕ್ಕಮ್ಮ, ಹಿಂದೆ ಬರ್ತಿರೋದು ನಮ್ಮಮ್ಮ. ಎಲ್ರು ಬಂದಿದ್ದಾಗಿತ್ತು. ಅವ್ರನ್ನ ಮಾತ್ರ ಇನ್ನೊಂದ್ ದೇವಸ್ಥಾನದ ಹತ್ರ ಬಿಟ್ಟು ಬಂದ್ಬಿಟ್ಟಿದ್ವಿ. ಹಾಗಾಗಿ ಅವ್ರು ಬಂದ್ ಬೈದ್ರು. ಆದ್ರೆ ನಾವ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ವಿ. ಅವ್ರು ಏನಂತಂದ್ರೆ ಎಲ್ಲಿ ಮಾತಾಡ್ಸಕ್ ಯಾರಾದ್ರೂ ಸಿಕ್ಕ್ರೆ ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ರು. ಹಾಗಾಗಿ ಅವ್ರನ್ನ ನಾವು ಕರೀಲಿಲ್ಲ. ಮತ್ತೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇವರು ಶಿವಮೊಗ್ಗದಿಂದ ನಮ್ಮ ಅಣ್ಣವ್ರು ಬಂದಿದ್ರು. ಪಾಪು, ಚಿಕ್ಕ ಪಾಪು, ಅದು ಆಕ್ಚುಲಿ ಎಷ್ಟು 1 ವರ್ಷ ಆಗಿದೆ ಅನ್ಕೊಂತೀನಿ. ಅವ್ರನ್ನ ಎತ್ಕೊಂಡು 3 ದಿನ ಸುತ್ತಿ ಪಾಪ ಅವ್ರು ಸುಸ್ತಾಗ್ಬಿಟ್ಟಿದ್ದಾರೆ. ನೋಡ್ಬೇಕಿತ್ತು. ಆ ಮಗು ಒಂದತ್ರ ಇರ್ತಾ ಇಲ್ಲ, ಆಳ್ತಾ ಇತ್ತು. ಅದು ನಾನು ಕೆಂಪು ದಾರ ಅನ್ನಲ್ಲ, ಅದನ್ನೆಲ್ಲ ತೆಗೆದು ಈಗ ಈ ಒಂದು ಕೊಂಬೆ ಮೇಲೆ ಹಾಕ್ತಿದ್ದಾರೆ. ಕೊಂಬೆ ಮೇಲೆ ಹಾಕಿದ ನಂತರ ಎಲ್ಲರೂ ಸೇರ್ಕೊಂಡು ಮಣ್ಣು ನೋಡಿ ಫುಲ್ ಮಣ್ಣು ಎಳೆದು ಅದರ ಮೇಲೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಕ್ಲೀನ್ ಮಾಡ್ಬಿಟ್ಟು ತದನಂತರ ದೇವರನ್ನ ಮತ್ತೆ ಸುತ್ಕೊಂಡ್ಬಿಟ್ಟು ತಗೊಂಡೋಗಿ ನೀರಿಗೆ ಬಿಡ್ತಾರೆ. ನೀರಿಗೆ ಬಿಡ್ಬೇಕು ಅಂತಂದ್ರೆ ನೀರ್ ಹತ್ರ ಹೋಗಿ ಅಲ್ಲಿ ದೇವರ ಆಭರಣಗಳೆಲ್ಲ ಬಿಚ್ಚಿ ಒಂದು ಮೂಟೆ ಕಟ್ಬಿಟ್ಟು ಅಲ್ಲಿಂದ ಮತ್ತೆ ರಿಟರ್ನ್ ತರ್ತಾರೆ. काय करणे
सुसलामा जयमान कसं थोडं इवत्त जा उन्हून दोन वत छोडे नाही उन्हून दोन मंडळ खाऊ घेऊन थोडे मंडळा राज ಕೂಗ್ತಾರೆ ಹಾಂ ಹರಾಜ್ ಕೂಗಿ ಈ ಕಾಸನ್ನ ನೆಕ್ಸ್ಟ್ ಇಯರ್ ಆಗ್ತಾರೆ फोटो अच्छा को नहीं ये फोटो अच्छे सुपर देवस्थान देवत जावचं आपण से देव येन जाते ते के हळ्ळन जाते ते ओद्दत जात देव नागर से छोणाಕ ಭಾನ್ ನಾಗರ್ ಆದ್ರೆ ದೇವತಾರ ದೇವರಿಗೆ ಹಾಕಿರುವಂತ ದೊಡ್ಡ ದೊಡ್ಡ ಹಾರಗಳನ್ನೆಲ್ಲ ತೆಗೆದು ಹರಾಜ್ ಕೂಗ್ತಾರೆ. ಹರಾಜ್ ಕೂಗಿ ಯಾರು ಎಷ್ಟಕ್ಕೆ ಕೂಗಿರ್ತಾರೋ ಅಷ್ಟು ಹಣನ ನೆಕ್ಸ್ಟ್ ಇಯರ್ ಕೊಡ್ಬೇಕು. ಅವರು ನಡ್ಕೊಂಡ್ ಬಂದಿರೋದಿದು ತಲಾಂತರದಿಂದ ಫಸ್ಟ್ ಇಂದಾನು. ಅಂತೂ ಇಂತೂ ಏನು ಅಂತ ಗೊತ್ತಿಲ್ಲ, ಫಸ್ಟ್ ಈ ವರ್ಷ ಅಂತೂ ಸಖತ್ ಗ್ರ್ಯಾಂಡ್ ಆಗಿ, ಹಾಗೆ ಏನು ಗದ್ಲಾಗ ಏನು ಇಲ್ದಲೆ ತುಂಬಾ ಸರಳವಾಗಿ ಹಬ್ಬ ಆಯ್ತು. ತುಂಬಾ ಚೆನ್ನಾಗಾಯ್ತು. ಎಲ್ಲಾ ಊರ್ನವ್ರೆಲ್ಲರೂ ತುಂಬಾ ಖುಷಿ ಪಟ್ರು. ಹಾಗೆ ಹೆಣ್ಮಕ್ಳಂತೂ ಸಖತ್ ಖುಷಿ. ಅವರ ಒಂದು ಖುಷಿಗೆ ಕೊನೆನೇ ಇಲ್ದಂಗ ಆಗಿತ್ತು. ನನ್ಗಂತೂ ಫುಲ್ ಖುಷಿ ಆಗೋಯ್ತು. 50 60 ವಾಯ್ಸದಾರಿ 350 ಕುಮಾರ ಒಂದ್ಸಾರಿ ಅಭಿ ಆನಂದ 400 ಆನಂದ 400 ಆನಂದ 400 ಆನಂದ 400 ಒಂದ್ಸಾರಿ 500 ಆನಂದ ಒಂದ್ಸಾರಿ 550 ಶಿವ ಹಳೆ ಅಷ್ಟು ಕಾಲು 600 ಆನಂದ ಒಂದ್ಸರಿ 650 ಅತಿ ದೊಡ್ಡ ಹಾರ ಹರಾಜಿನಲ್ಲಿ ಅತಿ ದೊಡ್ಡ ಹಾರ 11,100 2 ಸರಿ ಒಂದ್ ಸರಿ 3 ಸರಿ 3 ಸರಿ ಚೈ ಬುಕ್ಕು ಎಂಟ್ರಿ ಆಗಿತ್ತು. ಹಾರ ಜಲಗತ್ತು 550 ಮುನ್ನಿ 2 ಸರಿ 1 ಸರಿ. ಈ ಹಬ್ಬ ಸಂಪೂರ್ಣ ಆಗಿ ತುಂಬಾ ಅದ್ಭುತವಾಗಿ ನಡೆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೈ ಪಾಯಿಂಟ್ ಬರ್ತಾ ಇದೆ, ಹೈ ಪಾಯಿಂಟ್ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು. ಈಗ ನಮ್ಮ ಹತ್ರ ಪೀರ್ಲ ಬತ್ ಕಲೆಕ್ಷನ್ ನೋಡಿ. ಕೊಡೋ ಪೀರ್ಲ ಬತ್ ಕಲೆಕ್ಷನ್ ಕೊಡ್ರೋ. ಅಭಿ ಕೂಡ್ ಬೈ ಯಾರ್ ಬೇಗ ಹೇಳ್ಬೇಕು. ಇಲ್ಲ ಕೊಡ್ಬೇಕಪ್ಪ ನೆಕ್ಸ್ಟ್ ಟೈಮ್ ಕೊಡ್ಬೇಕು.